ಇದು ಬರ್ತ್ಡೇ ಇತ್ತು, ಸೆಕೆಂಡ್ ಇಯರ್ ಬರ್ತ್ಡೇ. ಮೇಡಮ್ ಇದೆಷ್ಟು? ಅದೆಷ್ಟು? ಹೆಂಗ್ ತಿಂತಾಳ ನೋಡು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಹೊರಗಡೆ ಬಂದಿದ್ವಿ, ಅಂದ್ರೆ ಅಕ್ಕರ ಮನೆಗೆ ಬಂದಿದ್ವಿ. ಸೊ ಪಾಪುದು ಬರ್ತ್ಡೇ ಇತ್ತು, ಸೆಕೆಂಡ್ ಇಯರ್ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಇಲ್ಲ, ಬಟ್ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಅಷ್ಟೇ ಇದೆ. ಸೊ ಹಾಗಾಗಿ ಬಂದಿದ್ವಿ. ಗುಂಡಮ್ಮ ಗುಂಡಮ್ಮ ಡಬಲ್ ರೈಟ್. ಎಲ್ಲಿ ಹೋಗ್ತಾ ಇದ್ದೀರಾ? ಪಾಪುಗಂತೂ ಇಲ್ಲಿಗೆ ಬಂದ್ರೆ ತುಂಬಾ ಖುಷಿ. ಮಕ್ಕಳೆಲ್ಲ ಚೆನ್ನಾಗಿ ಸಿಗ್ತಾರಲ್ಲ, ಅವ್ರ ಜೊತೆ ಆಡ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಸೊ ಮಲಗದೇ ಇಲ್ಲ ಅವ್ರ ಜೊತೆ ಆಡ್ತಿದ್ರೆ. ಸೊ ಅವ್ರಿಗೂ ಅಷ್ಟೇ ದಿಯಾ ದಿಯಾ ಅಂತ ತುಂಬಾ ಪ್ರೀತಿ ಮಾಡ್ತಾರೆ. ಏ ಕಳ್ಳ, ಇಲ್ಲಿ ನನ್ನ ಮಗಳ ಜೊತೆ ಕೂತಿದ್ದಾಳಲ್ಲ, ಸೊ ಅವಳದೆ ಸೆಕೆಂಡ್ ಇಯರ್ ಬರ್ಡೇ. ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಯಾಕಂದರೆ ಥರ್ಡ್ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಮನೆಯವರೇ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇರೋದು. ಸೊ ಎಲ್ಲರೂ ಹೊರಗಡೆ ಹೋಗಿ ತಿನ್ಕೊಂಡು ಹಾಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೋಗ್ರಿ ಹೋಗ್ರಿ. ಬಾ 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 ಬಾ. ನೆಕ್ಸ್ಟು ಇಲ್ಲಿ ಪಾಪುಗೆ ಇನ್ನೂ ಬಟ್ಟೆ ತಗೊಂಡಿರ್ಲಿಲ್ಲ, ಸೊ ಅವಳಿಗೆ ಹಾಗಾಗಿ ಹೊರಗಡೆ ಬಂದಿದ್ವಿ. ಸೊ ಅವಳಿಗೆ ಬರ್ತ್ಡೇಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನನ್ನ ಮಗಳದು ಇನ್ನೇನು ಹತ್ತಿರದಲ್ಲೇ ಅವಳದು ಬರ್ತ್ಡೇ ಇದೆ. ಸೊ ಹಾಗೆ ಅವಳಿಗೂ ಏನಾದರೂ ಸಿಕ್ಕರೆ ತಗೊಳ್ಳೋಣ ಅಂತಲೇ ಅಂದ್ಕೊಂಡು ಸೊ ಇಲ್ಲೇ ಮನೆ ಹತ್ತಿರ ಇರುವಂಥ ಒಂದು ಶಾಪಿಗೆ ಬಂದಿದ್ವಿ. ಸೊ ಇನ್ನೇನು 15th ಅವಳಿಗೆ 1 year ಕಂಪ್ಲೀಟ್ ಆಗುತ್ತೆ. ಸೊ ಹಂಗೇನ ಚೆನ್ನಾಗಿ ಸಿಕ್ಕರೆ ಇಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಮನೆ ಹತ್ರನೇ ಇತ್ತು, ರೂಪ್ ಸಂಗಮ್ ಅಂತ. ಸೊ ಇವ್ರ ಅಕ್ಕರೆಲ್ಲ ಇಲ್ಲೇ ಯೂಶಲಿ ಅಂತೆ ಶಾಪಿಂಗ್ ಮಾಡೋದು. ಸೊ ಪಾರ್ಟಿ ವೇರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಹಾಗಾಗಿ ನೋಡೋಣ ಅಂತ ಬಂದ್ವಿ. ಸೊ ಕಲೆಕ್ಷನ್ಸ್ ಏನೋ ತುಂಬ ಆಪ್ಷನ್ಸ್ ಇತ್ತು. ಮಕ್ಕಳ ಬಟ್ಟೆಗಳು ಅಷ್ಟೇ, ಡೈಲಿ ವೇರ್ ಆಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ವೆಸ್ಟರ್ನ್, ಮಾಡರ್ನ್ ಎಲ್ಲ ಥರ ವೆರೈಟೀಸು ಇತ್ತು. ಸೊ ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಕೆಲವೊಂದು ಯುನೀಕ್ ಪೀಸಸ್ಗಳು ಇತ್ತು, ಬಟ್ ಡೈಲಿ ವೇರು ಅದೆಲ್ಲ ಸ್ವಲ್ಪ ರೀಸನೇಬಲ್ ರೇಟಲ್ಲಿತ್ತು. ಬಟ್ ಅಂದರೆ ಪಾರ್ಟಿ ವೇರ್ಸ್ ಅಂದರೆ ಈ ಬಾಕ್ಸ್ ಪೀಸಸ್ಗಳೆಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಮಕ್ಕಳ ಬಟ್ಟೆ ಏನು ಮಾತಾಡ್ತಿದ್ರೆ 4,000 5,000 ಅಂತ ಹೇಳ್ತಾರೆ. ಒಂದೊಂದು ಚಿಕ್ಕ ಚಿಕ್ಕ ಫ್ರಾಕು 1 year ಮಕ್ಕಳಿಗೇನೆ. ಸೊ ಬಟ್ ಏನು ಮಾಡೋಕ್ಕಲ್ಲ, ಪಾರ್ಟಿ ವೇರ್ಸ್ ಎಲ್ಲ ಅದರಲ್ಲೂ ಈ ಮಕ್ಳು ಹಾಕೊಳ್ಳೋದು ಅಷ್ಟೇ, ಒಂದ್ಸಲ ಹಾಕೊಂಡು ಇದು ಮಾಡ್ತಾರೆ. ಬಟ್ ಸ್ಪೆಷಲ್ ಅಕೇಶನ್ಸ್ಗೆ ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಬಟ್ ಈ ಥರ ಕಾಟನ್ ಫ್ರಾಕ್ಸ್ಗಳಾಗಿರ್ಬೋದು, ಡೈಲಿ ವೇರ್ ಡ್ರೆಸ್ಸಸ್ ಇದೆಲ್ಲ ಕಮ್ಮಿ ರೇಟ್ಗೆನೆ ಇತ್ತು. ಕ್ವಾಲಿಟಿನೂ ಚೆನ್ನಾಗಿರುತ್ತಂತೆ. ಅಕ್ಕಂದ್ರೆಲ್ಲ ಹೇಳ್ತಾ ಇದ್ರು, ಅವ್ರು ಯೂಶಲಿ ಇಲ್ಲೇ ಪರ್ಚೇಸ್ ಮಾಡೋದು, ಕಲರ್ ಏನು ಶೇಡ್ ಆಗಲ್ಲ, ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಕೆಲವೊಂದು ಯೂನಿಕ್ ಪೀಸ್ಗಳಿತ್ತಲ್ಲ, ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಬಟ್ ಮಿಕ್ಕಿದೆಲ್ಲ ಓಕೆ. ನೀವೆಲ್ಲ ನಿಯರ್ ಬೈ ಏನಾದರೂ ಇದ್ರೆ ಸೊ ಡೈಲಿ ವೇರ್ ಆಗಿರ್ಬೋದು, ಇದಾಗಿರ್ಬೋದು, ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಒಂದ್ ನಿಮಿಷ ಕೊಡಲಿ, ತೋರಿಸ್ತೀನಿ ಅವಳಿಗೆ. ಯಾವ್ದು? ಅದು ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದ್ದೆ ಕಡೆ, ಸೇಮ್. ಈಗ ಹಾಕಿ ನೀವು ಕಾಣದೇ ಇಲ್ಲ ಮಕ್ಳುಗಳು. ಇಲ್ಲಿ ಲಕ್ಷ್ಮಿ ವೈಟ್ ನೋಡ್ತೀನಿ.
ಓಡಾಡೋದನ್ನ ಎಲ್ಲ ಒಂದೊಂದು ಇಟ್ಕೊಂಡು ಓಡಾಡ್ತಾವ ನೋಡಿ ಅವು. ಬಟ್ಟೆ ಹಾಕ್ತೀನಿ ಮೇಡಮ್ ಇದೆಷ್ಟು ಅದೆಷ್ಟು ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ರೆ ಅವರು ಬನ್ನಿ ಈ ಕಡೆಗೆ ಅವ್ರು ಬೈತಾರೆ. ಈ ಕಡೆ ಬನ್ನಿ. ಯಾರಿಗೆ ನಾನು ಈ ಕಡೆ ಇದೀನಿ, ಏನ್ ತೊಂದ್ರೆ ಇಲ್ಲ. ಹಾಕೊಂಬಿಡು ಹೋಗೋಣ ನೋಡೋಣ ಹೋಗೋಣ. ಕೈ 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 ಹಿಡಿಯೋ ನೀನು, ಸುಮ್ಮನೆ ನಿಂತ್ಕೊಂಡ್ರ ನೀನು. ಅವನು ಅವಳು ಇಟ್ಕೊಂಡವನೆ ಈಗ ಕೊಡ ಇಡ ಈಗ ನಾನು ಹಾಕೊಂಬಿಡು ಹೋಗೋಣ. ಆಯ್ತು ಇಡಲ್ಲ ಇಂಥವನ್ನೆಲ್ಲ ಬಿಟ್ಟಿರಲ್ಲ. ನೋಡೋಣ ಅಷ್ಟೇ ಅಷ್ಟೇ. ಇದೇನಿದು? ಕೈಯೆಲ್ಲ ಹಿಂಗೈತೆ. ಅದು ಮಚ್ಚದಿರ್ಬೇಕು. ತೆಗಿಯಮ್ಮ ಅಂತಾಳೆ, ನೀವು ಬಿಡಲ್ಲ. ಇವಳಂತೂ ಸೆಂಟ್ರಲ್ ಹೋಗಿ ಎಷ್ಟು ತನಕ ನಿಂತ್ಕೊಂಡಿದ್ಲು ಅಂದ್ರೆ ಎಷ್ಟು ಕರೆದ್ರು ಬರ್ತಾ ಇರ್ಲಿಲ್ಲ. ಡ್ರೆಸ್ ಹಾಕ್ತಿವಿ ಅಂದ್ರೂ ಬರ್ತಾ ಇಲ್ಲ. ಚೆನ್ನಾಗಿದೆ. ಆ ಕಲರ್ಗಿಂತ ಈ ಕಲರ್ ಚೆನ್ನಾಗಿದೆ. ಸೂಪರ್. ಸೊ ಫೈನಲಿ ಬರ್ತ್ಡೇ ಗರ್ಲ್ಗೊಂದು ನನ್ನ ಮಗಳಿಗೊಂದು ಫ್ರಾಕ್ ತಗೊಂಡ್ವಿ. ಸೊ ಇನ್ನು ಕೆಲವೊಂದು ವೆಸ್ಟರ್ನ್ ಡ್ರೆಸ್ಗಳನ್ನು ಕೂಡ ತಗೊಂಡ್ವಿ. ಯಪ್ಪ ಅವ್ರಿಗೆ ಹಾಕೋದಿರ್ಲಿ, ಅವ್ರಿಗೆ ಟ್ರಯಲ್ ಮಾಡಿ ನೋಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಮಕ್ಕಳಿಗೆ. ಸೊ ಹಾಕಿಸ್ಕೋತಾನೆ ಇಲ್ಲ ನನ್ನ ಮಗಳು, ನೀವೇ ನೋಡಿದ್ರಲ್ಲ. ಸೊ ಟ್ರಯಲ್ ನೋಡ್ತೀವಿ ಹೇಗೆ ಕಾಣಿಸುತ್ತೆ ಅಂದ್ರೂ ಹಾಕಿಸ್ಕೊತಾ ಇಲ್ಲ. ಅದನ್ನು ತೊಗೊಂಡಾದ್ಮೇಲೆ ಅದು ಎಷ್ಟು ಹಾಕೋತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಸೊ ಮೇಲ್ಗಡೆ ಎಲ್ಲ ಕಿಚ್ ಸೆಕ್ಷನ್ ಆದಮೇಲೆ ಕೆಳಗಡೆ ಬಂದ್ಬಿಟ್ಟು ಫುಲ್ಲು ಸ್ಯಾರಿ ಸೆಕ್ಷನ್ಸ್ ಥರ ಮಾಡಿದ್ದಾರೆ. ಅಂದರೆ ರೆಡಿಮೇಡ್ ಬ್ಲೌಸು, ಸ್ಯಾರೀಸ್ಗಳು, ಎಲ್ಲ ಥರ ಸಿಲ್ಕ್, ಕಾಟನ್ನು, ಸೆಮಿ ಸಿಲ್ಕ್ ಎಲ್ಲ ಥರನೂ ಸಿಗುತ್ತೆ. ಸೊ ಕೊನೆಗೂ ಹಂಗೂ ಶಾಪಿಂಗ್ ಮುಗಿಸ್ಕೊಂಡು ಸೊ ಸುಮ್ಮನೆ ಕೆಳಗಡೆ ಇನ್ನೇನೇನಿದೆ ಅಂತೆಲ್ಲ ನೋಡ್ಕೊಂಡು ಹೊರಟ್ವಿ. ಸೊ ಅಲ್ಲಿಂದ ಬಂದಮೇಲೆ ಸಂಜೆ ಮತ್ತೆ ಮಕ್ಕಳೆಲ್ಲ ಇದ್ರಲ್ಲ, ಇಲ್ಲೆಲ್ಲ ಮಕ್ಳುಗಳೆಲ್ಲ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ಎಲ್ಲರೂ ಸೇರಿಕೊಂಡು ಆಟ ಆಡ್ತಾ ಇರ್ತಾರೆ. ಸೊ ಇವಳು ಅಷ್ಟೇ ಮೇಲ್ಗಡೆ ಇದ್ಲು, ಬಟ್ ಎಲ್ಲ ಹಾಡೋದು ನೋಡಿ ಕಿರಿಸ್ತಾ ಇದ್ಲು. ಸೊ ಕೆಳಗಡೆ ಕರ್ಕೊಂಡು ಬಂದು ಅವಳನ್ನು ಇಲ್ಲಿ ಆಟ ಆಡ್ಸಕ್ಕೆ ಬಿಟ್ಟಿದ್ವಿ. ಎಲ್ಲರ ಜೊತೆ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅವಳಿಗೆ ಸ್ವಲ್ಪ ನಿದ್ದೆ ಆಗ್ಬಿಟ್ಟು ಹೊಟ್ಟೆ ತುಂಬಿಟ್ರೆ ಏನು ಕಾಟ ಮಾಡಲ್ಲ. ಬಟ್ ಈ ಥರ ಜೊತೆಲಿ ಆಟ ಆಡೋಕ್ಕೆ ಮಕ್ಕಳು ಇರಬೇಕು. ಸೊ ಅವಾಗ ಚೆನ್ನಾಗಿ ಇದು ಮಾಡ್ತಾಳೆ. ಒಂದು ಸ್ವಲ್ಪ ತವಗು ಎಲ್ಲ ಆಟ ಆಡಿಸ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ಬರ್ತ್ಡೇ ಆಗಿರೋದ್ರಿಂದ ಫಸ್ಟು ಕೇಕ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲೇ ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡು ಸೊ ಕೇಕ್ ಎಲ್ಲ ತೊಗೊಂಡು ಹೊರಟ್ವಿ. ಆಲ್ಮೋಸ್ಟ್ ಒಂದು 8:30-9 ಗಂಟೆ ಆಯಿತು ನಾವು ಹೊರಡೋ ಅಷ್ಟೊತ್ತಿಗೆ. ಅವ್ರಿಗೆ ರೆಡಿ ಮಾಡಿ ಅವ್ರಿಗೆ ಮನೆಯಲ್ಲೇ ತಿನ್ನಿಸಿ ಎಲ್ಲ ಮಾಡಿ. ಸೊ ತುಂಬ ದೂರನೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಜಾಸ್ತಿ ಇರೋದ್ರಿಂದ. ಸೊ ಮನೆ ಹತ್ತಿರ ಇರುವಂಥ ಸೀಕ್ರೆಟ್ ಪ್ಲೇಸ್ಗೆ ಬಂದಿದ್ವಿ. ಸೊ ಈ ರೆಸ್ಟೋರೆಂಟ್ಗೆ ಆಲ್ರೆಡಿ ಒನ್ಸ್ ಲಾಸ್ಟ್ ಇಯರ್ ಬಂದಿದ್ವಿ, ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ. ಸೊ ಅವಾಗ ಪಾಪು ಹೊಟ್ಟೆಲಿದ್ಲು. ಈಗ ಆಲ್ಮೋಸ್ಟ್ ಒಂದು 1 ಇಯರ್ ಆಗ್ತಾ ಬಂತು. ಚೆನ್ನಾಗಿರುತ್ತೆ ಫುಡ್ಡು. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ರೀಸೆಂಟಾಗಿ ಓಪನ್ ಆಗಿತ್ತು ಅವ್ರದ್ದು. ಸೊ ಅವಾಗೆಲ್ಲ ಫುಡ್ ಚೆನ್ನಾಗಿತ್ತು. ಬಟ್ ಹಾನೆಸ್ಟ್ ರಿವ್ಯೂ ಹೇಳಬೇಕು ಅಂದರೆ ಈ ಸಲ ಫುಡ್ ಅಷ್ಟು ಇದಿರಲಿಲ್ಲ. ಓಕೆ ಆಗಿತ್ತು, ಬಟ್ ಪರವಾಗಿಲ್ಲ. ಸೊ ನೀವು ಯಾರಾದರೂ ಒಂದ್ಸಲ ಹೋಗಿ ಟ್ರೈ ಮಾಡಂಗಿದ್ರೆ ಮಾಡಿ. ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ. ಸೊ ಫಸ್ಟ್ ಇಲ್ಲಿ ಹೊರಗಡೆ ಈ ಥರ ಒಳಗಡೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಸೊ ನಮಗೆ ಅದು ಜನ ಬೇರೆ ಸ್ವಲ್ಪ ಜಾಸ್ತಿ ಇದ್ರು, ಒಂಥರ ಸಫೋಕೇಶನ್ ಥರ ಆಗೋಯ್ತು. ಏನೇ ಫ್ಯಾನ್ ಇದ್ರೂ ಒಂಥರ ಹಿಂಸೆ ಆಯಿತು. ಸೊ ಮತ್ತೆ ಹೊರಗಡೆ ಹತ್ರ ಬಂದು ಸೊ ಅಲ್ಲಿ ಕೂತ್ಕೊಂಡ್ವಿ. ತಣ್ಣ ಗಾಳಿ ಬೀಸ್ತಾ ಇತ್ತು, ಅಲ್ಲಿ ಒಂಥರ ಚೆನ್ನಾಗಿತ್ತು. ತಿಂತು
ನಾವು ಕುಂತಿದ್ದ ಚೆನ್ನಾಗಿತ್ತು ಅಂತ ಕೊಡ್ತಾರಂತ ಇಲ್ಲಡನು ಹೆಂಗ್ ತಿಂತಾಳೆ ನೋಡು. ವಾ ಚೆನ್ನಾಯ್ತಮ್ಮಿ, ಚೆನ್ನಾಯ್ತಾ? ನೆಕ್ಸ್ಟ್ ಊಟ ಎಲ್ಲ ಮುಗಿಸಿದ್ಮೇಲೆ ಇಲ್ಲಿ ಇವರು ಎಲ್ಲೋದ್ರು ರೀಲ್ಸ್ ಮಾಡೋದಂತೂ ಬಿಡಲ್ಲ. ಸೊ ರೀಲ್ಸ್ ಮಾಡಿಕೊಂಡ್ರು. ಸೊ ಅದಾದಮೇಲೆ ಇವರಿಬ್ರದಂತೂ ಒಬ್ಳು ಅಳ್ತಾ ಇದ್ರು, ಒಬ್ಳು ಸುಮ್ಮನಾಗೋಳು, ಇನ್ನೊಬ್ಳು ಅದನ್ನೆತ್ಕೊಳಕ್ಕೆ ಹೋಗೋಳು, ಇದನ್ನೆತ್ಕೊಳಕ್ಕೆ ಹೋಗೋದು. ಯಪ್ಪ, ಕೆಲವು ಸಲ ಮಕ್ಕಳಿದ್ರೆ ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಅಂತ ಅನಿಸ್ಬಿಡತ್ತೆ. ಬಟ್ ಆದರೂ ಅವ್ರಿಗೊಂಥರ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟು ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಮಾಡ್ಕೊಂಡು